ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಕಡೆ ತುಪ್ಪ, ಗೋಡಂಬಿ, ಬಾದಾಮಿ, ಸಕ್ಕರೆ, ಒಣ ದ್ರಾಕ್ಷಿ, ಶಾವಿಗೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸೈಡ್ ನಾನು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಅದನ್ನು ಇವೆಲ್ಲನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ, ಬಾಣಲೆಗೆ ಇಡ್ತಾಯಿದ್ದೀನಿ. ಈಗ ನಾನು ಒಣ ದ್ರಾಕ್ಷಿ ಹಾಕಿ ಬೆಚ್ಚಗೆ ಮಾಡ್ಕೊತೀನಿ. ಅದು ತುಪ್ಪನಾಗ ಹುರ್ಕೋಬೇಕು. ನೋಡಿ, ನಾನು ಇಲ್ಲಿ 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಹುರ್ಕೋಬೇಕು. ನೋಡಿ, ಈ ಕಲರ್ ಬರೋವರೆಗೂ ಹುರ್ಕೋಬೇಕು. ಅದರ ನಂತರ ಒಂದು ಸ್ವಲ್ಪ ಗೋಡಂಬಿ, ಬಾದಾಮಿ ಹಾಕ್ಕೋಬೇಕು. ಇದನ್ನು ಕೂಡ 2 ಸ್ಪೂನ್ ನಾನು ತುಪ್ಪ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೋಬೇಕು. ನೋಡಿ, ಈ ಕಲರ್ ಬರೋವರೆಗೂ ಹುರ್ಕೋಬೇಕು. ಈಗ ನಾನು ಬಾದಾಮಿ ಹಾಕ್ಕೋತಾ ಇದ್ದೀನಿ. ಇದಕ್ಕೂ ನಾನು ಕೂಡ 2 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಕಲರ್ ಬರೋವರೆಗೂ ಲೈಟಾಗಿ ಹುರ್ಕೋಬೇಕು. ಇದನ್ನು ಜಾಸ್ತಿ ಹುರ್ಕೊಳಕ್ಕೆ ಹೋಗ್ಬೇಡ್ರಿ, ಸುಡ್ತೈತಿ. ಇಷ್ಟು ಸಾಕು. ಕೊನೆಯದಾಗಿ ಶಾವಿಗೆ ಹುರ್ಕೋತಾ ಇದ್ದೀನಿ. ಇದಕ್ಕೂ ಕೂಡ ನಾನು 2 ಸ್ಪೂನ್ ತುಪ್ಪ ಹಾಕೋತೀನಿ. ಇದನ್ನು ಸ್ವಲ್ಪ ಬೆಚ್ಚಗಾಗೋವರೆಗೂ, ಕೆಂಪು ಕಲರ್ ಬರೋವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ಕಲರ್ ಬರೋವರೆಗೂ ಹುರ್ಕೋಬೇಕು. ನಾನು ಇಲ್ಲಿ ಸೈಡಿಗೆ ಹಾಲು ಕುದಿತಾ ಇದ್ದೆ. ಇದು ಹಾಲು ಕುದಿಯುವಾಗಲೇ ಎಲ್ಲ ಸಾಮಗ್ರಿಗಳು ಹಾಕಬೇಕು. ನಾನು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವೀಟ್ ಜಾಸ್ತಿ ಮನೇಲಿ ತಿನ್ನೋದಿಲ್ಲ. ನೋಡ್ಕೊಂಡು ಹಾಕೋರಿ. ನೋಡಿ, ಕುದಿಯುವಾಗಲೇ ಸಕ್ಕರೆ ಹಾಕ್ಕೋಬೇಕು. ಕಡೆ ನಾನು ಹುರ್ಕೊಂಡಿರುವಂಥ ಒಣ ದ್ರಾಕ್ಷಿಯನ್ನು ಹಾಕೋತಾ ಇದ್ದೀನಿ. ಬಾದಾಮಿ, ಗೋಡಂಬಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ಹುರ್ಕೊಂಡಿಟ್ಟಿರುವಂಥ ಶಾವಿಗೆಯನ್ನು ಹಾಕ್ಕೋಬೇಕು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದಕ್ಕೆ ನಾನು 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತೀನಿ. ನಾನು ತುಪ್ಪ ಜಾಸ್ತಿ ಹಾಕ್ತೀನಿ, ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ತುಪ್ಪ ಜಾಸ್ತಿ ತಿಂತಾರೆ. ನೋಡಿ, ಚೆನ್ನಾಗಿ ತಿರುಗಿಸಿ ಒಂದು 5 ಮಿನಿಟ್ ಕುದಿಯೋಕೆ ಬಿಡ್ರಿ. ನೋಡಿ, ಕೊನೆಯಲ್ಲೇ ಬಂದಿದ್ದು ನನ್ನ ಪಾಯಸ ಹೀಗಿದೆ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ.